ಚೆನ್ನಕ್ಕ ಮಗುನ ಚಾಪೆ ಮೇಲೆ ಮಲಗ್ಸಕ್ಕ ಚಾಪೆ ತತ್ತೀನಿ. ಎಷ್ಟೊತ್ತಂತ ತೊಡೆ ಮೇಲೆ ಮಲಗ್ಸ್ಕೊಂತೀಯ? ತೊಡೆ ನೋವಲ್ಲ? ಅಯ್ಯೋ ಮನೆಗೂ ಹಂಗೆ ತೊಡೆ ಮೇಲೆ ಮಲಗ್ಸ್ಕೊಂಡ್ರೆ ಮಲ್ಕೊಂಡಿರ್ತಾಳೆ, ಮಂಚದ ಮೇಲೆ ಮಲಗಿಸಿದ್ರೆ ಹಂಗೆ ಎದ್ದೇಳ್ಬಿಡ್ತಾಳೆ. ಎಲ್ಲ ಮಲ್ಕೊಂಡ್ಲಿ ಬಿಡಮ್ಮ. ಎಲ್ಲಮ್ಮ ಅಪ್ಪನ ಎತ್ತದ್ನ ಇವ್ರಪ್ಪನ? ಅವನಮ್ಮ ವರಂಡನ ಕುತ್ಕೊಂಡವನೇ, ಕುತ್ಕೊಂಡಿರ್ತಾನ. ಅವ್ನು ಇವಾಗ ಮತ್ತಾಗ ಅವನೇ ಮಲ್ಕೊಂಬಿಟ್ಟಿರ್ತಾನೆ. ಕಾಸುಗಳು ಭದ್ರವಾಗಿ ಎತ್ತಿಕೊಂಡೇನಮ್ಮ? ಹೂನಪ್ಪ ಎತ್ತಿಕೊಂಡೆ. ಹುಷಾರಕ್ಕೋ, ನಿಮ್ಮ ಮನೆ ತಕ್ಕ ಬರ್ಸ್ಕೊಂಬೇಡ ಅವನ್ನ, ಸರಿಲ್ಲ ಮಗುನ ಎತ್ಕೊಳಕ್ ಮಾರ್ಕೊಂಡ್ಬಿಡ್ತಾನೆ. ಅದೇನಮ್ಮ ಅದು ಅಮ್ಮ ಹಿಂಗೆ ಹೇಳ್ತಾ ಇದೆಯಾ? ಎತ್ತು ಮಗುನ ಯಾರನ್ನ ಮಾರ್ಕೊಂತಾರ? ಅವ್ನು ಮಾರ್ಕೊಂತಾನಕ್ಕ, ಸರಿಲ್ಲ ಅವನು. ಇವ್ರು ಮೂವರ್ನು ಜಾರ್ಕೊಂಡು ಮಾರಾಕ್ಬಿಟ್ಟಿದ್ನು. ಅಕ್ಕಪಕ್ಕದವರೆಲ್ಲ ಎಳೆ ಮಕ್ಕಳು ಕೆಲಸ ಮಾಡ್ತಾವ್ರೆ ಅಂತ ಪೊಲೀಸ್ ಕಂಪ್ಲೇಂಟ್ ಕೊಟ್ರಂತೆ. ಪೊಲೀಸರು ಕರ್ಕೊಂಡೋಗಿ ಗೌರ್ಮೆಂಟ್ ಅನಾಥಾಶ್ರಮಗಳಿರ್ತಾವಲ್ಲ ಅವ್ರಾಗ ಇವ್ರು ಮೂವರ್ನು ಬಿಟ್ಬಿಟ್ಟವ್ರೆ. ಇವರು ಅಲ್ಲೇ ಇವರಿಬ್ರು ಸ್ಕೂಲ್ಗೆ ಹೋಗ್ಕೊಂಡು ರೇಖಾ ಅಲ್ಲೇ ಕೆಲಸ ಮಾಡ್ಕೊಂಡು ಇದ್ದೋಗಣೆ. ಒಂದ್ ದಿವಸ ರೇಖಾ ಏನೋ ತರಕಾರಿ ತಗೊಂಡೋಗಿ ಬಂದಿದ್ರೆ ನಮ್ಮ ದೊಡ್ಡಳಿನ ವಿಜಯ ಅಂತ ಅವನೇ. ಆ ಹುಡುಗನ ಕಾರ್ಕ ರೇಖಾ ಅಡ್ಡಾಸಕ್ಕೆ ಹೋಗ್ಬಿಟ್ಟವಳೆ. ಅಡ್ಡಾಸಕ್ಕೆ ಹೋಗಿ ಏನೋ ಕೈ ಕಾಲೆಲ್ಲ ತರ್ಸ್ಕೊಂಡು ನಮ್ಮ ಹುಡುಗನ ಏನು ಮಾಡೋನೆ, ಅವ್ರಿಗೆ ಗೊತ್ತಿರೋ ಮನೆಗೇನೆ ಅವ್ರ ಮನೆಗೆ ಬಾಡಿಗೆ ಕೊಟ್ಟವ್ರು ಹೇಳು, ಅವ್ರ ಮನೆಗೆ ಕರ್ಕೊಂಡೋಗಿ ರೇಖಾನ ಇಟ್ಕೊಂಡವನೆ. ಆಮೇಲೆ ನಮ್ಮ ಅಕ್ಕಿಲಮ್ಮನು ನಮ್ಮ ದೊಡ್ಡಳಿನು ಯಾರಿರ್ಬೋದು ಏನು ಯಾವಾಗಲೂ ಇಲ್ಲಿ ಕೋತಾನಲ್ಲ ಅಂತ ಹೇಳ್ಬಿಟ್ಟು ಹೋಗಿ ಅಲ್ಲೆಲ್ಲ ಮಾತಾಡಿ ಕೇಳಿದ್ದಕ್ಕ ಹಿಂಗೆ ಅಂತ ಹೇಳವಳೆ ರೇಖಾ. ಆವತ್ತು ನಮ್ಮ ದೊಡ್ಡ ಮಗಳು ಮಗುದು ನಾಮಕರಣ ಮನೆ ಗೃಹ ಪ್ರವೇಶ ಎರಡು ಒಂದೇ ದಿನ ಇತ್ತು. ನಮ್ಮ ಅಕ್ಕಿಲಮ್ಮನು ಬರಕ್ಕೆ ಕೇಳವಳೆ. ಆಶ್ರಮ ತಕ್ಕ ಹೋಗಿ ಇವರಿಬ್ಬರನ್ನು ಕರ್ಕೊಂಡು ರೇಖಾ ಅಲ್ಲಿಗೆ ಬಂದವಳೆ. ನಮ್ಮ ಅಪ್ಪನ ನೋಡ್ಬಿಟ್ಟು ಗುರ್ತಿಟ್ಕೊಂಡು ಆಮೇಲೆ ನಾವಿಲ್ಲಿ ಕರ್ಕೊಂಬಂದಿತ್ತು. ಅಲ್ಲಮ್ಮ ಇವಾಗ ಬಸ್ಸೈನು ನನ್ನ ತಮ್ಮನು ಮೊಮ್ಮಕ್ಳು ಇವರು ಅಂತ ಹೇಳ್ತಾವನಲ್ಲ, ನೀವು ಯಾವತ್ತು ಓದ್ತಾ ಇರಲಿಲ್ಲ ಅವ್ರ ಮನೆಗ? ಓದ್ತಾ ಇದ್ರಮ್ಮ, ನಾವು ಓದ್ತಾ ಇದ್ರಿ ಏನು ಬಾಯಿಗೆ ಬಂದಂಗೆ ಬೈಯೋದು. ನಾವು ಹೋದ್ರೆ ಮನೆ ಕೂಡ ಬಾನಲ್ಲ, ನಿಂತ್ಕೊಳ್ಳಲ್ಲ, ಕುತ್ಕೊಳ್ಳಲ್ಲ, ಬೈಯೋದು. ಏನು ನನ್ನ ಮಕ್ಳು ನೋಡಕ್ಕೆ ಬರೋದು, ನೀವ್ಯಾರು ಎತ್ನೋರು ಅಂತ. ಅದಕ್ಕೆ ನಾವು ಹೋಗೋದು ಬಿಟ್ಬಿಟ್ಟಿದ್ರಮ್ಮ. ಇವಾಗ ಇಲ್ಲಿ ಇದೇನು ಬಾಳ್ತಾವನೆ, ಅಲ್ಲಿ ಅದೇ ಬಾಳೆ ಅವನು, ಅದೇ ಬೇಳೆ. ನನ್ನ ತಂಗಿ ಯಾವಾಗ ಸತ್ತೋದ್ಲು ನಾವತ್ತು ಬಿಟ್ಬಿಟ್ಟು ಒಂದು 2-3 ಕಿತ ಹೋದ್ರೆ ಅವ್ನು ಮಾತಾಡೋ ಮಾತಿಗೆ ಕೇಳಿ ಯಾಕೋ ಅವ್ನ ಮಕ್ಕಳು ಅವನಿಷ್ಟ ಅನ್ಕೊಂಡು ನಾವು ಕಲ್ದಿರಾಗೋಗ್ಬಿಟ್ಟೆ. ನಿಮ್ಮ ತಂಗಿಗೆ ಏನಾಗಿತ್ತಮ್ಮ? ಇವ್ರು ಇದ್ದಿದ್ದು ಹುಲ್ಮನೆಗ. ನಮ್ಮ ಅಪ್ಪನೇ ಹೋಗಿ ಹುಲ್ಮನೆ ಹಾಕೊಟ್ಬಿಟ್ಟು ಬಂದಿದ್ನು. ಈ ದೀಪಾಯನ ನಡ್ಸಿಕ್ಕಿದ್ಲೋ ಏನೋ, ಅಲ್ಲೇ ಮಲ್ಗೋದು ಅಲ್ಲೇ ಊಟ ಮಾಡೋದು. ಈ ಮಕ್ಕಳನ್ನ ಹಾಕೊಂಡು ಆಯಪ್ಪನೋ ಇವಳು ಮಲ್ಕೊಂಡವ್ರೆ. ಬುಡ್ಡಿ ಹಚ್ಚಿಕ್ಕಿದ್ನೋ ಇಲ್ಲ ಇವ್ನು ಕುಡ್ದು ಅಂದಾಗ ಇವನೇನ ಬೆಂಕಿ ಹಾಕಿದ್ನೋ ಏನೋ ತಿಳಿತು. ಬೆಂಕಿ ಅಂಟ್ಕೊಂಬಿಟ್ಟದಕ್ಕ. ದೂಲುಗಳೆಲ್ಲ ಬಿಸಿಲಿಕ್ಕೆ ಚೆನ್ನಾಗಿ ಒಳಗೋಗಿ ಕುಟ್ಟಿಡ್ದೋಗಿದ್ವು. ಹೇಳಿದ್ಲು ನಮ್ಮ ಅಪ್ಪನ ಕಿತ್ತ ಹೋದಾಗ, ದೊಡ್ಡಪ್ಪ ಆ ದೂಲುಗಳೆಲ್ಲ ಒಂದ್ಸರಿ ಚೇಂಜ್ ಮಾಡಿಕೊಡು, ಎಲ್ಲನೂ ಕುಟ್ಟಿಡ್ದೋಗವೆ ಎಲ್ಲ ಇರ್ತಾವೆ ಅಂತ. ಈ ಕುಟ್ಟಿಡ್ದಿದ್ದು ದೂಲುಗಳು ಹೆಂಗಿದ್ವು ಇವು ಅವು ಎಲ್ಲ ಸೇರಿ ಅಂಟ್ಕೊಂಬಿಟ್ಟೈತೆ ಮನೆ. ಓಹೋ, ಆಮೇಲೆ ಏನಾಯ್ತಮ್ಮ? ಆಮೇಲೆ 10-20 ಬಾಚಿ 3 ಮಕ್ಕಳು ಚಿಕ್ಕ ಚಿಕ್ಕದಾಗಿದ್ವಲ್ಲ ಅದ ಕೈ ಸಿಕ್ಕಿದ್ದು ಬಾಸ್ಕೊಂಡು ಬಂದ್ಬಿಟ್ಟವ್ರೆ. ಇವನು ಈಚೆಗೆ ಬಂದ್ಬಿಟ್ಟವನೆ. ಅದೆಲ್ಲ ಹೋಗಿ ಅವಳ ಮೇಲೆ ಬಿದ್ದು ಸತ್ತೋಗ್ಬಿಟ್ಲು. ಎಂಥ ಕೆಲಸ ಆಯ್ತಮ್ಮ ದೇವಮ್ಮ, ಪಾಪ. ಹಾಸ್ಪಿಟ್ಲ್ ಕನ್ನ ಕರ್ಕೊಂಡು ಹೋಗ್ಬೇಕಾಗಿತ್ತಲ್ಲಮ್ಮ? ಇಲ್ಲಮ್ಮ, ಇದೆಲ್ಲ ಅದು 3 ದಿನಕ್ಕೆ ನಮ್ಗೆ ತಿಳಿದಿದ್ವು. ಎಲ್ಲ ನೋಡಿದ್ವಿ, ಎಲ್ಲ ಬೂದಿಯಾಗಿ ಹೋಗಿದ್ಲಮ್ಮ. ಏನೂ ಕಾಣಿಸಿಲ್ಲ ನಮ್ಗೆ ಒಂದು ಚೂರು. ಏನು ಈ ದೂಲುಗಳು ಜಾಸ್ತಿ ಹಾಕ್ಬಿಟ್ಟಿದ್ನಿ ನಾನು, ಈ ದಪ್ಪು ಗಟ್ಟಿಮುಟ್ಟಿಗೆ ಇರಲಿ ಅಂತ. ಏನು ಒಂದು ಚೂರು ಸಿಕ್ಕಿಲ್ಲ, ಎಲ್ಲ ಬೂದಿ. ಬಟ್ಟೆ ನೋಡೋಣ ಅಂದರೆ ಅಮ್ಮನ ಮೈ ಮೇಲೆ ಹಾಕೊಂಡಿದ್ದು ಬಟ್ಟೆ ಕೂಡ ಇಲ್ಲಮ್ಮ, ಕಾಲು ಉಂಗುರು ಕೂಡ ಇಲ್ಲ, ಕತ್ತಾಗಿದ್ದಿದ್ದು ತಾಳಿ ಕೂಡ ಇಲ್ಲ, ಹಂಗೆ ಬೆಂದೋಗ್ಬಿಟ್ಟವಳೆ. ಹಾಗಾದ್ರೆ ಈ ಊರಾಗ್ನವರು ಸಿಕ್ಕಿದ ಮಕ್ಕಳನ್ನ ಈಚೆಗೆ ಬಾಸ್ಕೊಂಡು ಬಂದ್ಬಿಟ್ಟವ್ರೆ. ಈ ಮಕ್ಕಳು ಚಿಕ್ಕ ಚಿಕ್ಕ ಇದ್ವಲ್ಲ ಅದು ಬಾಸ್ಕೊಂಡು ಬಂದ್ಬಿಟ್ಟವ್ರೆ. ಆಮೇಲೆ ಅಮ್ಮನ ಮೇಲೆ ಈ ದೂಲುಗಳೆಲ್ಲ ಬಿದ್ದೋಗವೆ. ಹ್ಞೂ ಚೆನ್ನಕ್ಕ, ಇಂಥ ಕೆಲಸ ಆಗೋಯ್ತಕ್ಕ. ಆಮೇಲೆ ನಾವು ಹೋದ್ರೆ ನಾನು ಕೇಳಿದ್ನ ಅಪ್ಪನ ಕೊಡಪ್ಪ ಮಕ್ಕಳನ್ನ ನಾವು ಕರ್ಕೊಂಡು ಹೋಗ್ತೀರಿ ಸಾಕಂತೀರಿ ಅಂತ. ಅವನಿಲ್ಲ ನನ್ನ ಮಕ್ಕಳನ್ನ ಯಾರ ಮನೆಗೂ ಕಳ್ಸಲ್ಲ, ನಾನೇ ನೋಡ್ಕೊಂತೀನಿ ಅಂತನ್ನ. ಆಮೇಲೆ 2-3 ಸತಿ ಹೋದ್ರೆ ನಾವು ಏನು ಬಾಯಿಗೆ ಬಂದಂಗೆ ಮಾತಾಡೋಕೆ ಹಿಡಿದ್ನ. ನೀನು ಯಾಕೆ ಅಂದ್ಬಿಟ್ಟು ಕಲ್ದಿರಾಗೋಗ್ಬಿಟ್ರಕ್ಕ. ಒಳ್ಳೆ ಕತೆ ಆಯ್ತಲ್ಲಮ್ಮ, ಪಾಪ ತಾಯಿಲಿ ತಬ್ಲಿಗ್ಲಾಗೋದ್ರಲ್ಲಮ್ಮ ಈ ಮಕ್ಕಳು. ಅದೇಕ ನಮಗೂ ಮನ್ಸಿಗೆ ಬೇಜಾರು, ಅದೇ ಬೇಜಾರು. ಎಲ್ಲ ಒಂದೇ ತಾವಿದ್ರೆ ಕಷ್ಟ ಆಗೋಗ್ಬಿಡ್ತದೆ ಅಂತ ನಮ್ಮ ಮಳಿ ನಾವು ತಲೆ ಉಪಯೋಗಿಸಿ ಎಲ್ಲ ಒಳ್ಳೊಳ್ಳೋರ್ಕೆನ ಹಂಗೆ ಕೊಟ್ನು. ಅಲ್ಲಿ ಆ ಮಗುನು ಚೆನ್ನಾಗೊಳೆ, ಇಲ್ಲಿ ಮಗು ನೀವು ಚೆನ್ನಾಗಿ ನೋಡ್ಕೊತಾ ಇದ್ದೀರಾ. ಇವಾಗ ರೇಖಕ್ಕೆ ಮದುವೆ, ಅಮ್ಮೇಷ್ಟು ಪರವಾಗಿಲ್ಲ, ಒಳ್ಳೆ ಹುಡುಗನೆ. ನಮ್ಮ ಮನೆಗೆ ಹತ್ರ ಅಂತಮ್ಮ ಅವ್ರ ಮನೆ ಇರೋದು, ನಾನೇನೋ ಕಾಣೆ. ಎಲ್ಲಮ್ಮ ಇವಳು ಬಂದಾಗಿಂದ ತಾನೇ ನಾನು ಈಚೆ ಆಚೆ ಓಡಾಡ್ತಾ ಇರೋದು. ಅದಕ್ಕೂ ಮುಂಚೆ ನಿನ್ನ ತಂಗಿ ಬಿಡೋಳೆ ನಮ್ಮ ನನ್ನನ್ನು? ಬಿಡೋಳ? ನಾನು ದೇವರಣೆಗೂ ನೀನು ಸತ್ತೋಗ್ಬಿಟ್ಟಿದ್ಯಾ ಅಂತ ಅನ್ಕೊಂಡೇ ಇದ್ದೀನಪ್ಪ. ಅವತ್ತು ಅವರಿಬ್ರು ಕತ್ತಿಸ್ಕಿದ್ದಕ್ಕ. ಅಯ್ಯೋ ನಾನು ಅವತ್ತು ಹಂಗೆ ಅನ್ಕೊಂಡಮ್ಮ. ಅವಾಗ ನಂಗೆ 4 ತಿಂಗಳು ಹಾಸ್ಪಿಟ್ಲಿಗೆ ಎತ್ಕೊಂಡೋದ್ರಲ್ಲ ಇವರು, ಡಾಕ್ಟ್ರ್ ಹೇಳ್ತು 4 ತಿಂಗಳು ಅಂತ. ಅದಕ್ಕೆ ನನ್ನ ಗಂಡು ಉಳಿಸ್ಕೊಂಡಿದ್ದಿದ್ದು. ಇಲ್ಲ ಅಂತಂದಿದ್ರೆ ಹಂಗೆ ಎತ್ಕೊಂಡೋಗಿ ಮಣ್ಣಕ್ಕೆ ಹಾಕ್ಬಿಟ್ಟಿರೋನ ಏನೋ ಅನ್ಕೊಂತೀನಿ ನಾನು. ನನ್ನ ಮಗನಿಗೆ 4 ತಿಂಗಳು ಬಸ್ರಿ ನಾನು ಅವಾಗ. ಅಯ್ಯೋ ನಿನ್ನ ತಂಗಿಯ ನಂಗೆ ಚಿಕ್ಕದಾಗ ಕೆಲಸ ಕೊಟ್ಟವಳೇನಮ್ಮ, ಮುರಿದಿದ್ದು ಮೂಳೆ ಇಲ್ಲ, ಏನೋ ಈ ಮಗು ಬಂದಿದ್ದು ಇದರಿಂದನೋ ಏನೋ ನಂಗೆ ಒಳ್ಳೇದಾಯ್ತಮ್ಮ. ಆರೋಗ್ಯ ಎಲ್ಲ ಇವಾಗ ಚೆನ್ನಾಗೈತೆ. ಏನು ಒಡೆಯೋಳು ನಂಗಂತೂ ದಿನ 10 ಈ ಕಡೆ ಈಚೆಗೆ ಬರೋಕ್ಕೂ ಆಗಲ್ಲ, ಅಲ್ಲಿ ಯಾರಿಗೂ ಹೇಳ್ಕೊಳಕ್ಕೂ ಆಗಲ್ಲ ಅಂಥ ಪರಿಸ್ಥಿತಿನಾಗ ಇದ್ಬಿಟ್ಟಿದ್ನಮ್ಮ. ನನ್ನ ಮಗನೂ ಸೊಸೆ ಬೇರೆ ಸರಿಲ್ಲ. ಏನೋ ಇಲ್ಲಿಂದೆಲ್ಲ ತಗೊಂಡೋಗಿ ಅಲ್ಲಿ ಹಾಕಿ ಮನೆ ಬೇರೆ ಕಟ್ಕೊಟ್ರೆ ಅವರಿಬ್ರೂ ಸರಿಲ್ಲಮ್ಮ, ಅವರಿಬ್ರೂ ಸರಿಯಿಲ್ಲ. ನಿನ್ನ ತಂಗಿ ನನ್ನ ಸೊಸೆ ದಿನಾ ಜಗಳ. ನಂಗಂತೂ ನೋಡಿ ಸಾಕಾಗೋಯ್ತು. ಅದಕ್ಕೆ ಇದು ಬಂದ್ಬಿಟ್ಟಿತ್ತು ನಾವು. ಅಯ್ಯೋ ನಮ್ಮ ದೇವಿ ಸರಿಯಿಲ್ಲ ಬಿಡಮ್ಮ. ಅವಳು ಆವತ್ತಿನ ಅವಳಿಗೆ ದುರಾಸೆ ನಮ್ಮ ಅವಳಿಗೆ ದುರಾಸೆ. ಆಸೆ ಇರಬೇಕು, ದುರಾಸೆ ಇರ್ಕೊಡ್ದು. ಅವಳು ಸರಿಯಿಲ್ಲ. ನಿಂಗೆ ಯಾವತ್ತು ಕತ್ತಿಸ್ಕಿದ್ರು ಆವತ್ತೇ ನಾವು ಉಗಿದು ದೂರ ಇಟ್ಬಿಟ್ಟಿದ್ರಮ್ಮ. ಅವಳು ಸವಾಸನೆ ಬೇಡ ಅಂತ. ಈಗ ಈ ಮಗುನ ದತ್ತಕ್ಕೆ ತಗೊಂತೀನಿ ಅಂದ್ರಲ್ಲ, ಅಯ್ಯೋ ಏನೋ ಮಗುಕ್ಕೊಂದು ದಾರಿ ಆಗ್ತದಲ್ಲ ಅನ್ನೋ ಆಸೆಯಿಂದ ನಾವು ಮಾತಾಡ್ಸಿದ್ದಷ್ಟೇ ಅವಳನ್ನ. ಇಲ್ಲ ಅಂದಿದ್ರೆ ಯಾವ ಕಾಲಕ್ಕೆ ಮಾತಾಡಿಸ್ಬೇಕಾಗಿತ್ತಮ್ಮ ಅವಳನ್ನ.
ನಮ್ಗೆ ಬೇಕಾಗೇ ಇಲ್ಲ ಅವಳು ಸವಾಸ. ಇನ್ನು ಮುಂದೆ ಹಂಗಾಗಲ್ಲ ಬಿಡಮ್ಮ, ಇನ್ನು ಆಗಲ್ಲ ಹಂಗೆ. ಯಾಕಂದ್ರೆ ಮಗು ಐತೆ ನಂಕ, ನಾನು ಅದು ನೋಡ್ಕೊಂಡು ಜೀವನ ಮಾಡ್ತೀನಿ. ಅವ್ರ ಪಾಡು ಅವ್ರ ಎತ್ತನ ಹೋಗ್ಲಿ ಏನೇನ ಮಾಡ್ಕೊಂಡು. ಇನ್ನೂ ಜಾಸ್ತಿ ಮಾತಾಡೋರಂದ್ರೆ ನಾನೇ ಬೇರೆ ಮನೆ ಮಾಡ್ಕೊಂಡು ಆರಾಮಾಗಿರ್ತೀನಮ್ಮ. ನಿನ್ನ ತಂಗಿ ಹತ್ರ ನನ್ನ ಕೈಲಿ ಹೇಗೋಕ್ಕಾಗಲ್ಲಮ್ಮ, ಆಗಲ್ಲ. ಇವಾಗ ನಾವು ಇದ್ದಿರಲ್ಲಮ್ಮ ನಿನ್ನ ಸಪೋರ್ಟ್ಕ, ನೀನೇನು ದಿಗ್ಲು ಬಿಡಬೇಡ, ಸುಮ್ಮನೆ ಇರಮ್ಮ. ಬಸಪ್ಪ ನಿನ್ನ ತಮ್ಮನಿಲ್ಲ? ಇಲ್ಲಮ್ಮ, ಆ ಕಾಲದಾಗೆ ಇಬ್ಬರು ಅವಾಗ ಅದೇನೋ ಜರಗಳು ಬಂದ್ವಲ್ಲಮ್ಮ, ಒಬ್ಬರಿಂದ ಒಬ್ರು ಹೋಗ್ಬಿಟ್ರಮ್ಮ. ನಾವೇ ನಿಂತು ಆಗ ಇವನ್ಕ ಈ ಕುಡ್ಕನ್ಕ ನಮ್ಮ ಕಲಾವತಿನ ಮಾಡಿಕೊಟ್ರಮ್ಮ. ರೇಖಾ ಅವ್ರ ಅಮ್ಮನ ಹೆಸರು ಕಲಾವತಿನೇ. ಪಾಪ ಅವ್ಳಿಗೆ ನೆನ್ಸ್ಕೊಂಡ್ರೆ ಮನ್ಸಿಗೆ ಬೇಜಾರತ್ತೈತವಮ್ಮ. ಹಾಂ, ಅವ್ಳಿಗೆ ಎಷ್ಟು ಕಷ್ಟ ಬಿದ್ದಿರಬೇಡ, 3 ಜನ ಹೆಣ್ಮಕ್ಳನ್ನ ಹಾಕೊಂಡು. ಅದ್ರ ಕತೆ ಯಾಕೆ ಹೇಳ್ತೀಯಮ್ಮ? ನರ್ಕ ನರ್ಕ ಅವಳ್ಕ. ಇವನ ಹತ್ರ ಬಾಳಿಲ್ಲಮ್ಮ, ನರ್ಕ ಅನ್ಬೋಗ್ಸವಳೆ. ಒಂದು ಕಿತ ನೆನ್ಸ್ಕೊಂಬಿಟ್ರೆ ಅವಳು ಹೋಗಿದ್ದೆ ಒಳ್ಳೇದು ಅನಿಸ್ತೈತಮ್ಮ. ಇವನ ಹತ್ರ ಹೇಗೋದಕ್ಕಿನ್ನ ದೇವ್ರು ತಗೊಂಡೋಗಿರೋದೇ ಒಳ್ಳೇದು, ಒಳ್ಳೆ ಕೆಲಸ ಮಾಡಿ ದೇವ್ರು ಅಂತ ಅನಿಸ್ತೈತು ನನಗಿತ ಇವ್ನು ನೋಡಿದ್ರೆ. ಏನಂತಂದ್ರೆ ಈ ಮಕ್ಕಳು ತಬ್ಲಿಗ್ಲಾದ್ರಲ್ಲ. ಹಾಂ ಪಾಪ ಹೆಂಗೋ ಆತದ ಬಿಡಮ್ಮ, ಹೆಂಗೋ ಆತದ. ದೇವ್ರು ಅವನಲ್ಲ, ಯಾರೋ ನಿಮ್ಮಂಥವ್ರೆ ಅಪ್ಪ ಅಮ್ಮನ ಮಕ್ಕಳ್ಕ ಏನು ಮಾಡೋಕ್ಕತ್ತದಮ್ಮ? ಅಲ್ಲ, ಒಂಚೂರು ಮೂಳೆ ಕೂಡ ಸಿಕ್ಕಿಲ್ಲ ಅಂತಂದ್ರೆ ಹಾಂ ಹೆಂಗೆ ಪಾಪ? ಎಲ್ಲ ಬೂದಿ ಆಗೋಗಿರ್ತೈತಲ್ಲ ಬಸಪ್ಪ. ಹ್ಞೂ ಹ್ಞೂ, ಈ ಧೂಳಿಗೆ ಹಾಕಿದ್ನಲ್ಲಮ್ಮ, ಅವೆಲ್ಲ ಮೇಲೆ ಬಿದ್ದು ಏನೋ ಹೆಚ್ಚು ಕಮ್ಮಿ ಆಗೋಯ್ತು ಬಿಡಮ್ಮ. ಅದೊಂದು ಹೊಟ್ಟೆ ಊರಿ ನಾವು ನೆನ್ಸ್ಕೊಳಕ್ಕೆ ಹೋಗಲ್ಲಮ್ಮ, ನೆನ್ಸ್ಕೊಳಕ್ಕೆ ಹೋಗಲ್ಲ. ನಂಗೆ ಆಸೆ ಇತ್ತು ಈ 3 ಜನ ಮಕ್ಕಳು ಕರ್ಕೊಂಡು ನಾನು ಊರು ಹೊರಟೋಗ್ಬಿಡ್ಬೇಕು, ಇಲ್ಲಿ ಇವನ ಹತ್ರ ಬಿಡೋದು ಬೇಡ ಅಂತ. ನಮ್ಮನ್ನು ಬರ್ಸ್ಕೊಂಡಿಲ್ಲಮ್ಮ, ಇವನ ಹತ್ರಕ್ಕೆ ಬರ್ಸ್ಕೊಂಡಿಲ್ಲ ಇವನು. ನಿನ್ನೆ ನಮ್ಮ ಮನೆಗೆ ಬಂದು ಅದೆಷ್ಟು ಗಿಲಿಟ್ ಮಾತುಗಳು ಹೇಳ್ಬಿಟ್ನು ಅಂತೀಯ ಬಸಪ್ಪ. ಹಬ್ಬಬ್ಬಬ್ಬ, ಕಣ್ಣೀರು ಕಣ್ಣೀರು ಕೋಡಿ ಕರ್ಸ್ಬಿಟ್ನು. ಹೋಗು, ಈ ಮಗು ಹೇಳ್ತಾನೆ ಇದ್ಲು, ದೊಡಮ್ಮ ಕಾಸು ಕೊಡಬೇಡ, ನಮ್ಮ ಅಪ್ಪನ ಆಚೆ ಕಳಿಸು ಅಂತ. ಆಮೇಲೆ ನಂಗೆ ಕೇಳ್ತಾನೆ ಅವರೆಲ್ಲ ಅದು ಇದು ಹೇಳ್ಕೊಟ್ಟು ಮಕ್ಕಳು ತಲೆ ಕೆಡ್ಸವ್ರೆ ಅಂತ. ಇವನು ಈ ಕೆಲಸ ಮಾಡ್ತಾನೆ ಅಂತ ನಾನು ಅನ್ಕೊಂಡಿರಲಿಲ್ಲ ಬಸಪ್ಪ. ನಾವ್ಯಾಕಮ್ಮ ಮಕ್ಕಳು ಮನ್ಸು ಕೆಡ್ಸೋಣ? ಹಾಂ, ಆಸ್ಕೊಂಡ್ರಿಗೇನು ಗೊತ್ತಾಗಲ್ಲ ಅವ್ರ ಅಪ್ಪನ ಎಂಥವನು ಅಂತ? ಅಲ್ಲ, ನಾನು ಇನ್ನೂ ಕಾಸು ಕೊಡ್ತಾನೆ ಇದ್ದೀನಿ, ಅದ್ಯಾಮ ಎಲ್ಲ ಬಂದ್ಬಿಟ್ಟವಳೆ ನಿಮ್ಮ ಮನೆ ಕೀಳು. ಹಾಂ, ಅದೆಷ್ಟು ಬುದ್ಧಿ ಐತೆ ಈ ಮಕ್ಕಳ್ಕ. ನಮ್ಮ ಓಡ್ ಬಂತು ಮಗು ತತ ದೊಡಮ್ನೋ ಕಾಸು ಕೊಟ್ಟವಳೆ ನಮ್ಮ ಅಪ್ಪನ ಹತ್ರ, ಬಾ ವಾಪಸ್ ಇಸ್ಕೊ ಬಾ ಅಂತ. ನಾನು ಇದೇನು ಕೋದ್ನೋ ಇಲ್ಕ ಇವನು ಕಿತಾಪತಿ ಮಾಡಕ್ಕ ಅಂತ ಅನ್ಕೊಂಡೆ, ಮಾಡೋ ಕೆಲಸನೇ ಮಾಡ್ಬಿಟ್ನು. ಕಿತ ಬರಲಿ, ನಮ್ಮ ಮನೆ ಬಾಗಿಲಿಗೆ ಬರಲಿ, ಆಯ್ತು ಅವನ್ಕ ನೋಡಿಯ ಏನು ಕೆಲಸ ಕೊಡ್ತೀನಿ ಅಂತ. ಇಲ್ಲ ಬಿಡಮ್ಮ, ಇಲ್ಲ ಬಿಡಮ್ಮ. ನಮ್ದು ಜಾಮೂನ್ ದೊಡ್ಡಳ್ಳಿ ನಾವನೆಲ್ಲ ವಿಜಯ್ಯ ಅವ್ರ ತಂಗಿನೇ ಪೊಲೀಸು ಹೇಳಿದ್ರಿ ನಾವು ಹಿಡ್ಕೊಡ್ತೀರಿ ಅಂತ. ಅವ್ರಿಗಿನೇ ಬಿಡಿಸಿ ಕಳಿಸಿದ್ದು. ಏನು ಇಂಥ ತರಳೆ ಕೆಲಸಕ್ಕೆ ಮಾಡ್ಕೊಡ್ದು, ಹುಷಾರಾಗಿರ್ಬೇಕು, ಇಲ್ಲ ಅಂತಂದ್ರೆ ತಿರ್ಗಾ ಒದ್ದು ಒಳಕಾಗ್ತೀನಿ ಅಂತ ಹೇಳಿ ಕಳ್ಸವಳೆ. ಹೇಳ್ತೀನಿ ನೋಡು, ಅವ್ರಿಗೆ ಒಂದು ಕಿತ ಬಂದು ಇವನ್ಕ ಉಗಿದ್ಬಿಟ್ಟು ಹೋದ್ರೆ ಅವಾಗ ಸರೋತ ನೀವು. ಹಂಗೆ ಮಾಡಬೇಕು, ಇಂಥವ್ರಿಗೆ ಯಾರ್ದನ ದಿಗ್ಲಿರ್ಬೇಕು, ಇಲ್ಲ ಅಂತಂದ್ರೆ ಇವ್ರ ದಾರಿಗೆ ಬರಲ್ಲ. ಹ್ಞೂ ಹೇಳ್ತೀನಿ, ಹುಡ್ಗಿಕ ಹೆಂಗೂ ರೇಖಾ ಮದ್ವೆ ಬತ್ತಾಳಲ್ಲ, ಅವಾಗ ಹೇಳ್ತೀನಿ. ಒಂದ್ಸರಿ ಉಗಿದ್ರೆ ಆಮೇಲೆ ಸರೋತಾನೆ. ಸರಿ ದೇವಮ್ಮ, ಓದ್ತೀನಿ ನಾನಿನ್ನ. ಅಯ್ಯ ಕೂತ್ಕೊ, ಹೋಗಿ ಕಾಪಿ ಗಿಪ್ಪಿ ಕುತ್ಕೊಂಡು ಹೋಗಿ ಕೂತ್ಕ. ಏನು ಮಾಡಬೇಕು ಹೋಗಿ? ಬಾಕ್ಲಂಗೆ ಕಸ ಗುಡಿಸ್ತೀನಿ, ಕಸ ಗುಡಿಸಿ ಆ ಮಗುನ ಎಬ್ಬಿಸಿ ಒಂಚೂರು ಹಾಲು ಕುಡಿಸ್ತೀನಿ. ಮಧ್ಯಾಹ್ನ ಊಟನೂ ತಿಂದಿಲ್ಲ. ಅವ್ರ ಅಪ್ಪನ ಬಂದು ಹಂಗೆ ಓಡ್ ಬಂದ್ಬಿಟ್ಟವಳೆ. ಸ್ಕೂಲ್ಗೆ ಹೋಗ್ತಾವಳೆ ನಮ್ಮ ಮಗು? ಇನ್ನೂ ಇಲ್ಲ ಬಸಪ್ಪ, ಸೋಮವಾರದಿಂದ ಕಳಿಸ್ತೀನಿ. ಇವಾಗೆಲ್ಲ ಪರೀಕ್ಷೆಗಳೆಲ್ಲ ಪರೀಕ್ಷೆಗಳೇ ಇವಾಗ. ಅವರಷ್ಟೊತ್ತು ಕೂತ್ಕೊಂಡಿದ್ದು ಎದ್ದು ಬರಲಿ ಅಂತ. ಇಲ್ಲ ಮೇಷ್ ಹತ್ರನ ಮಾತಾಡಬೇಕು, ಇಲ್ಲೇ ತಾನೇ ಓದ್ತಾ ಇದ್ದಿದ್ದು. ಈ ವರ್ಷ ಹಂಗೆ ಪರೀಕ್ಷೆ ಇಲ್ಲೇನ ಬರ್ದ್ಬಿಟ್ರೆ ಮುಂದಿನ ವರ್ಷಕ್ಕೆ ಅಲ್ಲೇನ ಸೇರಿಸ್ಬೋದಲ್ಲ. ಹ್ಞೂ ಅದೇನೋ ನಿಜವಮ್ಮ. ಇಲ್ಲೇ ಓದ್ತಾ ಇದ್ಲಲ್ಲ, ಇಲ್ಲಿಗೆ ಕಳ್ಸಮ್ಮ. ಇಲ್ಲಿ ಪರೀಕ್ಷೆ ಬರ್ಬಿಟ್ಮೇಲೆ ಆಮೇಲೆ ಬೇಕಾರೆ ಅಲ್ಲಿಗೆ ಹೋಗ್ಲಿ. ಸಂಗೀತನ ಕರ್ಕೊಂಡು ಮೇಶ್ವರ್ ಮನ್ಕೊಂಡ್ ಹೋಗಿ ಬರ್ತೀನಿ. ಹ್ಞೂ ಸರಮ್ಮ, ಹಂಗೆ ಮಾಡು.